ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 112 ಅದರ 4ನೇ ವಾಕ್ಯ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯೂ ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಕೀರ್ತನೆಗಾರನು ಭಕ್ತರ ಧನ್ಯತೆ ಕುರಿತಾಗಿ ಈ 112ನೇ ಕೀರ್ತನೆಯಲ್ಲಿ ಮಾತನಾಡ್ತಾನೆ. ಭಕ್ತರಿಗಿರುವಂತಹ ಧನ್ಯತೆ ಏನು, ಭಕ್ತರಿಗಿರುವಂತಹ ಆಶೀರ್ವಾದವೇನು, ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇರುವಾಗ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಹಾಗಾದರೆ ಒಂದು ಪ್ರಶ್ನೆ ನಮಗೆ ಬರ್ತದೆ, ಯಥಾರ್ಥರಿಗೆ ಕತ್ತಲೆ ಬರ್ತದ? ಯಥಾರ್ಥ ಹೃದಯವುಳ್ಳವರಿಗೆ ಕತ್ತಲೆ ಅನುಭವಗಳು ಬರ್ತದ? ಒಂದು ಪ್ರಶ್ನೆ. ಬೆಳಕು ಮೂಡಬೇಕು ಅಂದರೆ ಕತ್ತಲೆಯಲ್ಲೇ ಬೆಳಕು ಮೂಡುತ್ತೆ, ಕತ್ತಲೆಯಲ್ಲಿಯೂ ಬೆಳಕು ಮೂಡುತ್ತೆ. ಯೋಬನ ಜೀವಿತದಲ್ಲಿ 1ನೇ ಅಧ್ಯಾಯ ಯೋಬನ ಪುಸ್ತಕದಲ್ಲಿ ಓದ್ತೀವಿ. ಅವನು ಯಥಾರ್ಥ ಚಿತ್ತನಾಗಿದ್ದನ್ನು, ಕೆಟ್ಟದ್ದನ್ನು ನಿರಾಕರಿಸುತ್ತಾ ನೀತಿವಂತನಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸ್ತಾ ಇದ್ದ. ಯಥಾರ್ಥ ಚಿತ್ತನಾಗಿದ್ದ ಅವನ ಜೀವಿತದಲ್ಲಿ ಒಂದು ಕತ್ತಲೆ ಅನುಭವಗಳು ಬಂತು. ಅದು ಸಾಧಾರಣ ಕತ್ತಲೆ ಅಲ್ಲ, ಕಾರ್ಗತ್ತಲಿನ ಅನುಭವ. ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ರೀತಿಯ ಒಂದು ಅನುಭವ. ಶತ್ರುನೂ ಸಹ ಈ ರೀತಿ ಯೋಬನಿಗಾಗುತ್ತೆ ಅಂತ ಬಯಸೇ ಇರಲಿಲ್ಲ ಅನಿಸುತ್ತೆ. ಅಂಥ ಕಾರ್ಗತ್ತಲೆಯ ಅನುಭವದಲ್ಲಿ ಯೋಬ ಮುಂದೆ ಸಾಗಬೇಕಾಗಿ ಬಂತು. ಆದರೆ ಅವನ ಜೀವಿತದಲ್ಲಿ ಬಂದಂತಹ ಕಾರ್ಗತ್ತಲೆಯ ಅನುಭವದಲ್ಲೂ ಸಹ, ಅವನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಸಹ ದೇವರು ಅವನ ಸಂಗಡ ಇದ್ದು ಅವನನ್ನು ಅದ್ಭುತಕರವಾಗಿ ನಡೆಸಿದರೆ, ಈ ಬೆಳಗ್ಗೆ ಒಂದು ವೇಳೆ ನೀನು ಯಥಾರ್ಥ ಚಿತ್ತನಾಗಿ ನೀತಿವಂತನಾಗಿ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇರುವಾಗ ಬರುವಂಥ ಶೋಧನೆಗಳ ಮಧ್ಯದಲ್ಲಿ ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಸಹ ಜ್ಯೋತಿ ಮೂಡುವಂಥದ್ದಾಗಿದೆ. ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತೇವೆ ಕೀರ್ತನೆ 18:28, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ಯಾರು ದೀಪವನ್ನು ಹೊತ್ತಿಸುವವನು? ನಿನ್ನ ಕತ್ತಲಿನ ಅನುಭವದಲ್ಲಿ, ನಿನ್ನ ವೇದನೆ ಅನುಭವದಲ್ಲಿ, ನಿನ್ನ ನಿರಾಶೆ ಅನುಭವದಲ್ಲಿ, ನಿನ್ನ ಜೀವಿತದಲ್ಲಿ ಒಂದು ದೀಪವನ್ನು ಹಚ್ಚುವಂತಹ ಒಬ್ಬ ದೇವರಿದ್ದಾನೆ. ನಿನಗೆ ಒಂದು ಬೆಳಕನ್ನು ಚೆಲ್ಲುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ನಿನ್ನ ಜೀವಿತದಲ್ಲಿ ಕತ್ತಲೆಯ ಅನುಭವಗಳು ಬರುವಾಗ, ಏನು ಮಾಡಬೇಕು ಅಂತ ತೋಚದೇ ಇರುವಾಗ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಮೇಲೆ ಬೆಳಕನ್ನು ಹೊತ್ತಿಸುವಂತಹ, ದೀಪವನ್ನು ಹೊತ್ತಿಸುವಂತಹ ಒಬ್ಬ ದೇವರು. ಯೋಬನ ಜೀವಿತದಲ್ಲಿ ಕತ್ತಲೆಯ ಅನುಭವ ಉಂಟಾಯಿತು. ಕತ್ತಲೆ ಅನುಭವದಲ್ಲಿ, ವೇದನೆ ಅನುಭವದಲ್ಲಿ ಮುಂದೆ ಹೋಗ್ತಾನೆ. ಯೋಬ 29:3ನೇ ವಾಕ್ಯ ಹೇಳುತ್ತೆ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಅವನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಮುಂದೆ ಹೇಳ್ತಾನೆ, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಕತ್ತಲೆ ಅನುಭವದಲ್ಲೂ ಸಹ ಯೋಬ ಅವನು ಬೆಳಕಿನ ಆ ಒಂದು ಸಹಾಯದ ಮೂಲಕ ಕತ್ತಲೆಯಲ್ಲಿ ಸಂಚರಿಸ್ತಾ ಇದ್ದ. ಯಥಾರ್ಥವಾಗಿ ನೀವು ಜೀವಿಸುವುದಾದರೆ ಅದರ ಮಧ್ಯದಲ್ಲಿ ಬೆಳಕನ್ನು ಚೆಲ್ಲುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ನೀನು ಮಾಡುವಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೆ, ನನಗೆ ಬೆಳಕನ್ನು ಚೆಲ್ಲುವ, ಬೆಳಕನ್ನು ಕೊಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಮ್ಮ ಜೀವಿತದಲ್ಲಿ ಕತ್ತಲೆ ಅನುಭವದಲ್ಲೂ ಬೆಳಕನ್ನು ಚೆಲ್ಲು, ನನಗೆ ಬೆಳಕನ್ನು ಕೊಡು, ಸಹಾಯ ಮಾಡು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದಾದರೆ ಆತನು ನಮಗೋಸ್ಕರ ಬರ್ತಾನೆ. ನಮ್ಮ ತಲೆಯ ಮೇಲೆ ದೀಪವನ್ನು ಕಳಿಸ್ತಾನೆ. ಸುತ್ತಮುತ್ತಲು ಕತ್ತಲಿರಬಹುದು, ಆದರೆ ನಿನ್ನ ಮೇಲೆ ಮಾತ್ರ ದೇವರು ಬೆಳಕನ್ನು ಚೆಲ್ಲಿ ನಿನ್ನನ್ನು ಮುನ್ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ನಿನಗಾಗಿ ಅದ್ಭುತ ಮಾಡುವ ದೇವರು, ದಯೆಯೂ ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ, ಆ ಬೆಳಕನ್ನು ನಿನ್ನ ಜೀವಿತದಲ್ಲಿ ಚೆಲ್ಲಿ ನಿನಗೋಸ್ಕರ ಅದ್ಭುತ ಮಾಡುವ ಸರ್ವಶಕ್ತನಾಗಿದ್ದಾನೆ. ವೇದನೆ ಅನುಭವಗಳು ಬರುವಾಗ, ಕತ್ತಲೆ ಅನುಭವ ಬರುವಾಗ ನಿರಾಶೆ ಪಡುವುದಲ್ಲ. ದೇವರೇ, ನನಗೆ ಯಾಕೆ ಈ ಒಂದು ಕತ್ತಲೆ ಬಂತು,
ನಾನು ನೀತಿವಂತನಾಗಿದ್ದೇನಲ್ಲ, ನಾನು ಯಥಾರ್ಥ ಚಿತ್ತನಾಗಿದ್ದೇನಲ್ಲ, ನನಗೆ ಯಾಕೆ ಕತ್ತಲೆ ಎಂಬುದಾಗಿ ನಿರಾಶೆ ಪಡೋದು ಬೇಡ. ನೀನು ಆ ಕತ್ತಲೆಯ ಅನುಭವದಲ್ಲೂ ಸಹ ದೇವರ ವಾಕ್ಯವನ್ನು ಅನುಸರಿಸುವುದಾದರೆ ನಿನ್ನ ಕತ್ತಲೆಯ ಮಧ್ಯದಲ್ಲಿಯೂ ಬೆಳಕನ್ನು ಚೆಲ್ಲುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಬೆಳಕನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರವಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು, ಅದ್ಭುತವನ್ನು ಮಾಡಿ ಬೆಳಕನ್ನು ಚೆಲ್ಲಿ ನಿನ್ನನ್ನು ಆಶೀರ್ವದಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಹೌದು, ಯೋಬನ ಜೀವಿತದಲ್ಲಿ ಕತ್ತಲೆ ಅನುಭವದಲ್ಲಿಯೂ ಬೆಳಕನ್ನು ಕೊಟ್ಟು ಆಶೀರ್ವಾದ ಮಾಡಿದಂಥ ಅದೇ ದೇವರು ನಿನ್ನ ಜೀವಿತದಲ್ಲೂ ಸಹ ಬೆಳಕನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟೋ ಭಕ್ತರುಗಳ ಜೀವಿತದಲ್ಲಿ ಕತ್ತಲೆ ಅನುಭವ ಬಂತು, ಅವ್ರು ಯಾರು ನಿರಾಶೆ ಪಡಲಿಲ್ಲ. ಅದರ ಮಧ್ಯದಲ್ಲಿಯೂ ಆ ಬೆಳಕಿಗಾಗಿ ಕಾಯ್ತಾ ಇದ್ರು. ವಾಕ್ಯ ಹೇಳುತ್ತೆ, ಯಥಾರ್ಥರಿಗೆ ಕತ್ತಲೆ ಇಲ್ಲ ಅಂತಲ್ಲ, ಕತ್ತಲೆ ಬರುತ್ತೆ, ಆದರೆ ಕತ್ತಲೆಯಲ್ಲಿಯೂ ಜ್ಯೋತಿಯನ್ನು ಮೂಡಿಸುವಂತಹ ಒಬ್ಬ ದೇವರಿದ್ದಾನೆ. ಬೆಳಕನ್ನು ಚೆಲ್ಲಿ ಎಡವಿ ಬೀಳದ ಹಾಗೆ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ಕತ್ತಲೆ ಅನುಭವಗಳು ಬರುವಾಗ ನಿರಾಶೆ ಪಡದೆ ನಿನ್ನ ಮುಖವನ್ನು ನೋಡುತ್ತಾ ಬೆಳಕಿನಲ್ಲಿ ನಡೆಯುವ ಹಾಗೆ, ಬೆಳಕನ್ನು ಹೊಂದಿಕೊಂಡು ಮುಂದೆ ಸಾಗುವ ಹಾಗೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.